ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ನೀವೆಲ್ಲರೂ? ಇವತ್ತು ಒಂದು ಒಳ್ಳೆಯ ಫೈಬರ್ ರಿಚ್ ರೆಸಿಪಿ ಜೊತೆಗೆ ಬಂದಿದ್ದೀನಿ ಮತ್ತು ಒಂದು ಒಳ್ಳೆಯ ಬ್ರೇಕ್ಫಾಸ್ಟ್ ರೆಸಿಪಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಲಂಚ್ ಬಾಕ್ಸ್ ರೆಸಿಪಿ ಕೂಡ ಹೌದು. ಒಳ್ಳೆಯ ಪ್ರೋಟೀನ್ ಇರುವಂತಹ, ಫೈಬರ್ ಇರುವಂತಹ ಹೀರೆಕಾಯಿಯನ್ನು ಉಪಯೋಗಿಸಿ ನಾನೊಂದು ಹೀರೆಕಾಯಿ ಮಸ್ಕಾಯಿ ಅಂತ ಹೇಳ್ತೀವಿ, ಹೀರೆಕಾಯಿ ತೊವೆ ಅಂತ ಕೂಡ ಹೇಳ್ಬೋದು. ಇದು ನಮ್ಮ ಉಡುಪಿ ಕಡೆಯ ಸಾಂಪ್ರದಾಯಿಕ ಬ್ರಾಹ್ಮಣರು ಮಾಡುವಂತಹ ಹೀರೆಕಾಯಿ ತೊವೆ ಇದು. ಇವಾಗ ಮೊದಲಿಗೆ ಕುಕ್ಕರಲ್ಲಿ ನಾನು ಒಂದು ಅರ್ಧ ಕಪ್ಪು ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಒಂದನ್ನು ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಹೆಸಳನ್ನು ಒಂದು 5-6 ತೊಗೊಂಡಿದ್ದೀನಿ, ಮತ್ತು ಟೊಮೆಟೊ ಒಂದನ್ನು ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಇದು ನಾನು ಹಾಕಿರೋದು ಆ್ಯಪಲ್ ಟೊಮೆಟೊ ಆದ್ದರಿಂದ ನಾನು 1-2 ಎಸಳು ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಹೀರೆಕಾಯಿಯನ್ನು ಚೆನ್ನಾಗಿ, ಎಳೆ ಹೀರೆಕಾಯಿಯನ್ನು ತಗೊಂಡು ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿಕೊಂಡು ಅದನ್ನು ಕೂಡ ಇದಕ್ಕೆ ಹಾಕುತ್ತಾ ಇದ್ದೀನಿ. ನಾನು ಇಲ್ಲಿ ತೊಗರಿಬೇಳೆ ಮತ್ತು ಹೆಸರುಬೇಳೆನ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಹೆಸರುಬೇಳೆಯಲ್ಲಿ ಮಾತ್ರ ಮಾಡ್ಕೋಬೋದು, ಇಲ್ಲಾಂದರೆ ತೊಗರಿಬೇಳೆಯಲ್ಲಿ ಕೂಡ ಮಾಡ್ಕೊಬೋದು. ಇನ್ನೊಂದು ಆಪ್ಷನ್ ಏನಂದರೆ ಮಸೂರು ದಾಲಲ್ಲಿ ಕೂಡ ಮಾಡಿದರೆ ಚೆನ್ನಾಗೂ ಬರುತ್ತೆ. ಇವಾಗ ನಾನು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನು ಹಾಕಿ ಕುಕ್ಕರಲ್ಲಿ ಕೂಗಿಸ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಈ ಹೀರೆಕಾಯಿ ಪೀಲ್ ಕೂಡ ಒಟ್ಟು ಮಾಡ್ಕೊಂಡಿದ್ದೀನಿ, ಅದ್ರ ಜೊತೆ ಒಂದು ಅರ್ಧ ಹೀರೆಕಾಯಿಯನ್ನು ಕೂಡ ಇಟ್ಕೊಂಡಿದ್ದೀನಿ. ಇದರಿಂದ ನಾವು ಇವತ್ತು ಚಟ್ನಿಯನ್ನು ಮಾಡ್ತಾಯಿದ್ವಿ. ನಾರ್ಮಲ್ ಕಾಯಿ ಚಟ್ನಿ ಜೊತೆ ಏನೂ ಹಾಕ್ತಾ ಇಲ್ಲ, ನಾನು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಇವತ್ತು. ಇದು ಹೀರೆಕಾಯಿ ಚಟ್ನಿ ಬಂದುಬಿಟ್ಟು ಆಂಧ್ರ ಸ್ಟೈಲ್ ಇಂದ ಹೀರೆಕಾಯಿ ಚಟ್ನಿ ತುಂಬ ಚೆನ್ನಾಗಿ ಬರುತ್ತೆ, ಖಂಡಿತ ಮಾಡಿ ನೋಡಿ. ಈ ಪೀಲಲ್ಲಿ ತುಂಬ ಫೈಬರ್ ಇರೋದ್ರಿಂದ ವೆಯ್ಟ್ ಲಾಸ್ಗೂ ತುಂಬ ಹೆಲ್ಪ್ ಮಾಡುತ್ತೆ ಅಂತ. ಹೀರೆಕಾಯಿ ತುಂಬ ಒಳ್ಳೆಯದು ವೆಯ್ಟ್ ಲಾಸ್ಗೆ. ಇವಾಗ ಕಡಾಯಲ್ಲಿ ಎಣ್ಣೆ ತಗೊಂಡಿದ್ದೀನಿ. ಎಣ್ಣೆಗೆ ನಾನು ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಒಂದು 5 ಎಸಳು ಚಾಪ್ ಮಾಡಿ ಹಾಕಿದ್ದೀನಿ. ಇದ್ರ ಜೊತೆ ನಾನು ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇವೆರಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಜೀರಿಗೆಯನ್ನು ಚಟಪಟ ಅಂದ ಮೇಲೆ ನಾವು ಅದೇನು ಹೀರೆಕಾಯಿ ಪೀಲ್ ನಾವು ಇಟ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ತೊಳೆದಿಟ್ಕೊಂಡು ಹೀರೆಕಾಯಿ ಕಟ್ ಕೂಡ ಹಾಕ್ತಾಯಿದ್ದೀನಿ. ಒಂದು ಪೀಲ್ ಮಾತ್ರ ಅಲ್ಲ, ಬರೀ ಅರ್ಧ ಹೀರೆಕಾಯಿಯನ್ನು ಕೂಡ ಕಟ್ ಮಾಡಿ ಇವಾಗ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಈ ಗ್ರೀನ್ ಕಲರ್ ಹಸಿಯಾಗೇನು ಕಾಣಿಸ್ತಾ ಇದೆ ಅದನ್ನು ಹಸಿ ವಾಸನೆ ಕೂಡ ಹೋಗಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಹುಳಿ ಅಂಶಕ್ಕೆ ನಾನು ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಒಂದು ಅರ್ಧ ಸ್ಪೂನು ಚಿಟಿಕೆಯಷ್ಟು ನಾನು ಇಂಗನ್ನು ಕೂಡ ಹಾಕ್ತಾಯಿದ್ದೀನಿ. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಒಂದು 3 ಎಸಳು ನಾನು ಹುಣಸೆ ಹಣ್ಣನ್ನು ಕೂಡ ಹಾಕ್ತಾಯಿದ್ದೀನಿ. ಇವೆಲ್ಲವನ್ನು ಹಾಕಿ ಸ್ವಲ್ಪ ಮಿಕ್ಸ್ ಆದಮೇಲೆ ನಾನು ಬ್ಯಾಡಗಿ ಮೆಣಸಿನಕಾಯಿಯನ್ನು ಹಾಕೋತಾಯಿದ್ದೀನಿ. ಬ್ಯಾಡಗಿ ಮೆಣಸಿನಕಾಯಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಒಂದು 5-6 ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನು ಈಗ ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ಚಟ್ನಿಗೆ ನಾನು ಕಾಯಿಯನ್ನು ಬಳಸ್ತಾ ಇಲ್ಲ, ಒಂದು ಹ್ಯಾಂಡ್ಫುಲ್ಲಷ್ಟು ನಾನು ಹಸಿ ಶೇಂಗಾ ಬೀಜವನ್ನು ಹಾಕ್ಕೊತಾ ಇದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಚಟ್ನಿ ನಾನು ಕಾಯಿ ಹಾಕದೆ ಮಾಡ್ತಾಯಿದ್ದೀನಿ. ಏನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತೀರಾದರೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ನಾನು ಹಾಕಿರೋ ವಿಡಿಯೋಗಳು ನಿಮಗೆ ಫಸ್ಟಾಗಿ ತಲುಪುತ್ತೆ. ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಇವಾಗ ಗ್ರೈಂಡ್ ಮಾಡ್ಕೋಬೇಕು. ಈಗ ಒಂದು ಕುಕ್ಕರಲ್ಲಿ ನಾವು ಬೇಯಿಸೋಕೆ ಏನಿಟ್ಟಿದ್ವಿ ಬೇಳೆ ಮತ್ತು ಹೀರೆಕಾಯಿಯನ್ನು, ಅದನ್ನು ನೀವು ಮ್ಯಾಶ್ ಮಾಡ್ಕೊಬೇಕು. ಇವಾಗ ಒಳ್ಳೆ ಮ್ಯಾಶ್ ಮಾಡ್ಕೊಂಡಾಗಿದೆ. ಮಿಕ್ಸರಲ್ಲೇನು ಮ್ಯಾಶ್ ಮಾಡೋಕ್ಕೆ ಹೋಗಬೇಡಿ, ಸುಮ್ಮನೆ ಕೈಯಲ್ಲಿ ಅಥವಾ ಸೌಟಿನಲ್ಲಿ ಮ್ಯಾಶ್ ಮಾಡಿದರೆ ಸಾಕು. ಇವಾಗ ಒಗ್ಗರಣೆ ಹಾಕೋತಾ ಇದ್ದೀನಿ. ಒಂದು ಕಡಾಯಲ್ಲಿ ಎಣ್ಣೆ ಕಾದ ನಂತರ ನಾನು ಸಾಸಿವೆ ಹಾಕ್ಕೊಂಡೆ. ಸಾಸಿವೆ ಚಟಪಟ ಅಂದಮೇಲೆ ಒಂದು ಈರುಳ್ಳಿಯನ್ನು ಹೆಚ್ಚಂಡು ಹಾಕ್ತಿದ್ದೀನಿ. ಈರುಳ್ಳಿಯನ್ನು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟ್ರಾನ್ಸ್ಲೂಸೆಂಟ್ ಆದ ಮೇಲೆ ಇವಾಗ ನಾವು 2-3 ಎಸಳು ಬೆಳ್ಳುಳ್ಳಿಯನ್ನು ಹಾಕ್ಕೋತಾ ಇದ್ದೀನಿ. ಇವೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇವೆಲ್ಲ ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಕರಿಬೇವೆಲ್ಲ ಫ್ರೈ ಆದ ತಕ್ಷಣ ನಾನು ಏನು ಬೇಯಿಸ್ಕೊಂಡಿದ್ದೆ ಅಲ್ವಾ ಬೇಳೆ ಮತ್ತು ತರಕಾರಿಗಳನ್ನು, ಹೀರೆಕಾಯಿಯನ್ನು ಆ ಕುಕ್ಕರಿಂದ ಇದಕ್ಕೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ಹಾಕ್ಕೋಬೇಕು. ಇವಾಗ ಇದನ್ನು ನೋಡಿ ಈ ಥರ ಮ್ಯಾಶ್ ಮಾಡ್ಕೊಬೇಕು. ಫುಲ್ಲಿ ಏನು ಮ್ಯಾಶ್ ಮಾಡಿಲ್ಲ ನಾವು, ಸ್ವಲ್ಪ ಹೀರೆಕಾಯಿ ಹಾಗೇ ಇರಬೇಕು, ಬಾಯಿಗೆ ಸಿಗಬೇಕು. ಫುಲ್ ಬ್ಲೆಂಡ್ ಮಾಡೋಕ್ಕೆ ಹೋಗಬೇಡಿ, ಮಿಕ್ಸಿಲಂತೂ ಮಾಡಬೇಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಇವಾಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ ಹೀರೆಕಾಯಿ ಈ ಥರ ಇರಬೇಕು, ಫುಲ್ಲಿ ಮ್ಯಾಶ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನು ನಾನು ಪ್ರೆಷರ್ ಕುಕ್ಕರಲ್ಲಿ ಹಾಕಿಲ್ಲ, ಯಾಕೆಂದರೆ ತೂರ್ ದಾಲ್ ಚೆನ್ನಾಗಿ ಬೇಯಲ್ಲ ಅಂತ. ಇವಾಗ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪಿನ ಜೊತೆಗೆ ನಾನು ಅರಿಶಿನ ಪುಡಿ ಕೂಡ ಹಾಕ್ತಾಯಿದ್ದೀನಿ. ಇವಾಗ ಇದು ಚೆನ್ನಾಗಿ ಬೇಯ್ತಾನೆ ಇದೆ, ಕುದಿ ಬರಬೇಕಿದು. ಒಂದು 5 ನಿಮಿಷ ನಾವು ಮುಚ್ಚಿ ಬೇಯಿಸೋಣ. ಆಲ್ರೆಡಿ ಬೆಂದಾಗಿದೆ, ಆದರೂ ಕೂಡ ಒಂದು ಒಗ್ಗರಣೆ ಕೊಟ್ಟಿರೋದ್ರಿಂದ ಒಂದು 2-3 ಮಿನಿಟ್ಸ್ ಆದರೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಬೇಯ್ತಾನೆ ಇರಲಿ. ನೆಕ್ಸ್ಟ್ ನಾವು ಹುರಿದಿಟ್ಟಿದ್ವಲ್ಲ ಪೀಲು ಮತ್ತು ಶೇಂಗಾ ಬೀಜ ಇವೆಲ್ಲವನ್ನು ಮಿಕ್ಸಿಲಿ ಹಾಕಿ ನಾವು ಈ ಥರ ರುಬ್ಕೋತಾ ಇದ್ದೀನಿ. ಇವಾಗ ನೋಡಿ ಇದು ಚೆನ್ನಾಗಿ ಬೆಂದಿದೆ ಕೂಡ. ನೋಡಿ ಇವಾಗ ಚೆನ್ನಾಗಿ ರೆಡಿಯಾಗಿದೆ ನಮ್ಮದು ಸೂಪರ್ ಡೆಲಿಷಿಯಸ್ ಹೆಲ್ದಿ ಹೀರೆಕಾಯಿ ತೊವೆ ಹೀರೆಕಾಯಿ ಮಸ್ಕಾಯಿ. ಮೇಲ್ಗಡೆಯಿಂದ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಅನ್ನದ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಇದು. 1 ಸ್ಪೂನ್ ತುಪ್ಪ ಕೂಡ ಹಾಕಿ ಅನ್ನದ ಜೊತೆ ಕಲಿಸ್ಕೊಂಡ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ಈ ಚಟ್ನಿ ಇವಾಗ ರುಬ್ಕೊಂಡಾಗಿದೆ. ಇದಕ್ಕೆ ಒಂದು ಒಳ್ಳೆಯ ಗಮ್ ಅಂತ ಒಗ್ಗರಣೆ ಕೊಡೋಣ. ಒಂದು ಸ್ಮಾಲ್ ಕಡಾಯಿಯಲ್ಲಿ ನಾನು ಒಗ್ಗರಣೆ ಪ್ಯಾನಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ, ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ, ಕರಿಬೇವು ಇಷ್ಟೇ, ಮತ್ತು ಬೇರೆ ಏನೂ ಹಾಕ್ಕೊತಾ ಇಲ್ಲ. ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಏನೂ ಬೇಕಾಗಿಲ್ಲ. ಇವನ್ನು ಚಟ್ನಿಯ ಮೇಲೆ ಒಗ್ಗರಣೆನ ಹಾಕೋತಾ ಇದ್ದೀನಿ. ಸೂಪರ್ ಫೈಬರ್ ರಿಚ್ ನಮ್ಮ ಚಟ್ನಿ ರೆಡಿಯಾಗಿದೆ. ಹೀರೆಕಾಯಿ ಚಟ್ನಿ ಆಂಧ್ರ ಸ್ಟೈಲ್ ರೆಡಿಯಾಗಿದೆ. ಇವಾಗ ಒಂದು ಒಳ್ಳೆಯ ಲಂಚ್ ಬಾಕ್ಸ್ ರೆಸಿಪಿಯನ್ನು ಮಾಡೋಣ. ಬ್ರೇಕ್ಫಾಸ್ಟ್ಗೂ ಕೂಡ ಚೆನ್ನಾಗಿರುತ್ತೆ, ಡಿನ್ನರ್ಗೂ ಕೂಡ ಚೆನ್ನಾಗಿರುತ್ತೆ. ಚಪಾತಿ ಹಿಟ್ಟನ್ನೇ ಉಂಡೆಗಳನ್ನಾಗಿ ಮಾಡಿಕೊಂಡು ಇವಾಗ ಇದನ್ನು ಲಟ್ಟಿಸ್ತಾ ಇದ್ದೀನಿ. ನಾನು ಮಾಡೋದು ಪರಾಟ ರೆಸಿಪಿ. ಇವಾಗ ಚೆನ್ನಾಗಿ ಲಟ್ಟಿಸ್ಕೋಬೇಕು. ನಾನು ಮಾಡ್ತಾ ಇರೋದು ಮಸಾಲ ಲಚ್ಚಾ ಪರಾಟ. ವೆರಿ ಈಸಿ. ನೋಡಿ ಎಷ್ಟು ಚೆನ್ನಾಗಿ ತೋರಿಸ್ತೀನಿ. ಇವಾಗ ಚೆನ್ನಾಗಿ ಲಟ್ಟಿಸ್ಕೊಳ್ಬೇಕು. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನಗೊಂದು ಮೋಟಿವೇಶನ್ ಕೊಡಿ. ಇವಾಗ ಚಪಾತಿ ಹೇಗೆ ಲಟ್ಟಿಸ್ತೇವೋ ಹಾಗೆ ಅದೇ ಥಿಕ್ನೆಸ್ಸಲ್ಲಿ ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಅರ್ಧದಿಂದ 1/4 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕಿದ ತಕ್ಷಣ ನಮ್ಮ ಬೇಸಿಕ್ ಮಸಾಲೆಗಳು ಏನಿದ್ದಾವೆ ಮನೇಲಿ, ಖಾರದ ಪುಡಿ, ಧನಿಯಾ ಪುಡಿ, ಆ ಬೇಸಿಕ್ ಮಸಾಲೆಗಳನ್ನೆಲ್ಲ ಇಲ್ಲಿ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ. ಇವೆಲ್ಲ ಮಸಾಲೆ ಪುಡಿ ಹಾಕಿದ ಮೇಲೆ ನಾನು ಇದು ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕೋದೇ ಅದಕ್ಕೆ, ಯಾಕಂದರೆ ಸ್ಪ್ರೆಡ್ ಆಗಬೇಕು ಅಂತ. ಇವಾಗ ಚೆನ್ನಾಗಿ ತುದಿಯವರೆಗೂ, ಚಪಾತಿಯ ತುದಿಯವರೆಗೂ ನಾವು ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಬೇಕು. ಇವಾಗ ಸ್ಪ್ರೆಡ್ ಆದಮೇಲೆ ನಾನು ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಒಂದು ಅರ್ಧ ಈರುಳ್ಳಿ, 1 ಚಪಾತಿಗೆ ಮಾಡ್ತಾ ಇರೋದಲ್ವ, ಅರ್ಧ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ. ಇಲ್ಲೇನು ನಾನು ಮುಂಚೆನೇ ಸ್ಟಫಿಂಗ್ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ಮೇಲ್ಗಡೆ ಚಪಾತಿಯ ಮೇಲ್ಗಡೆ ನಾನು ಮಸಾಲೆಯನ್ನು ಹಾಕಿಬಿಟ್ಟು ಮಾಡುವಂಥ ಪರಾಟ ಇದು. ಇವಾಗ ಈರುಳ್ಳಿ ಹಾಕಿದ ಮೇಲೆ ನಾವು ಕಸೂರಿ ಮೇಥಿ ಕೂಡ ಹಾಕೋಬೋದು. ಅದಾದಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇವೆಲ್ಲವನ್ನು ಹಾಕಿದ ಮೇಲೆ ನಾನು ಒಂದು ಫೋಲ್ಡಿಂಗ್ ತೋರಿಸ್ತೀನಿ ನೋಡಿ. ಈ ಥರ ಫೋಲ್ಡ್ ಮಾಡ್ಕೊಂಡು ಬರಬೇಕು, ರೋಲ್ ಥರ ಮಾಡ್ಕೋಬೇಕು. ಹಾಸಿಗೆಯನ್ನು ಹೇಗೆ ಮುಡ್ಚ್ತೀವೋ ಆ ಥರ ಇದನ್ನು ಮುಡ್ಚಬೇಕು. ಇವಾಗ ಒಂದು ನೈಫ್ ತಗೊಳ್ಳಿ. ನೈಫ್ ಸಹಾಯದಿಂದ ಮಧ್ಯದಲ್ಲಿ ಒಂದು ಸ್ಲಿಟ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಆ ತುದಿ ಈ ತುದಿಯನ್ನು ಕಟ್ ಮಾಡಬಾರ್ದು. ನಾವು ಇದನ್ನು 2 ಪೀಸಾಗಿ ಮಾಡ್ಕೋಬಾರ್ದು. ಮಧ್ಯದಲ್ಲಿ ಒಂದು ಕಟ್ಟನ್ನು ಹಾಕಬೇಕು ಅಷ್ಟೇ. ಕಟ್ಟನ್ನು ಹಾಕಿಬಿಟ್ಟು ಈ ಥರ ಬಿಡಿಸ್ಕೊಳ್ಳಿ. ಇದರಲ್ಲಿ ನಾನು ಈರುಳ್ಳಿ ಹಾಕಿದ್ದೆ, ನೀವು ಪನ್ನೀರ್ ಕೂಡ ಇದರಲ್ಲಿ ಹಾಕ್ಕೋಬೋದು, ಚೀಸ್ ಕೂಡ ಗ್ರೇಟ್ ಮಾಡಿ ಹಾಕ್ಕೊಬೋದು. ನೋಡಿ ಈ ಥರ ಇವಾಗ ರೌಂಡ್ ಥರ ಮಾಡಿ ಇದನ್ನು ಉಂಡೆಗಳನ್ನಾಗಿ ಮಾಡ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿ ಲೇಯರ್ಸ್ ಬಂತು. ನೋಡಿ ಹತ್ತಿರದಿಂದ ತೋರಿಸ್ತಾನೆ ಇದ್ದೀನಿ. ಇವಾಗ ಇದನ್ನು ನಾವು ಲಟ್ಟಿಸ್ಕೊಳ್ಳೋಣ. ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಮಗನಿಗಂತೂ ತುಂಬ ಇಷ್ಟ ಆಯಿತು. ನೀವು ಕೂಡ ಮಕ್ಳಿಗಾಗಿ ಮಾಡಿ ನೋಡಿ, ಮತ್ತು ಬ್ರೇಕ್ಫಾಸ್ಟ್ ಕುಕ್ ಮಾಡ್ಬೋದು. ಹೇಗೆ ಬಂತು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಇವಾಗ ನಾನು ಹಿಟ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಚಪಾತಿ ಹೇಗೆ ಮಾಡ್ತೀವೋ ಹಾಗೆ ನಾನು ಲಟ್ಟಿಸ್ಕೊತಾ ಇದ್ದೀನಿ. ತುಂಬ ದಪ್ಪನಾಗೆ ಲಟ್ಟಿಸ್ಕೊಳ್ಬೇಡಿ. ಚಪಾತಿ ಹೇಗೆ ಲಟ್ಟಿಸ್ತೀವೋ ಹಂಗೆ ಲಟ್ಟಿಸೋಕ್ಕೆ ಬರುತ್ತೆ ಇದು. ಇವಾಗ ಚೆನ್ನಾಗಿ ಲಟ್ಟಿಸಾದ್ಮೇಲೆ ಇವಾಗ ನಾವು ತವಾ ಮೇಲೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀವಿ. ಫ್ರೈ ಮಾಡೋದಕ್ಕೆ ನೀವು ತುಪ್ಪನೂ ಬಳಸ್ಬೋದು, ಬೆಣ್ಣೆ ಕೂಡ ಬಳಸ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಮಸಾಲೆಗಳು ಹರಡ್ಕೊಂಡಿದೆ ಈ ಚಪಾತಿಯಲ್ಲಿ ಅಲ್ವಾ, ಚೆನ್ನಾಗಿ ಬಂದಿದೆ. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ತವಾದ ಮೇಲೆ ನಾನು ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಲಂಚ್ ಬಾಕ್ಸ್ಗೆ ನನ್ನೆಲ್ಲ ಐಟಮ್ಸು ರೆಡಿಯಾಗಿದೆ, ಅಡುಗೆ ಕೂಡ ಆಗಿದೆ. ಇವಾಗ ಲಂಚ್ ಬಾಕ್ಸನ್ನು ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಲಂಚ್ ಬಾಕ್ಸನ್ನು ಪ್ಯಾಕ್ ಮಾಡ್ತೀನಿ, ನೋಡೋಣ.
ಇವಾಗ ಸೂಪರ್ ಡಿಲಿಷಿಯಸ್ ಹೆಲ್ದಿ ಮಸಾಲ ಲಚ್ಚಾ ಪರೋಟ ರೆಡಿ ಆಯಿತು. ಎಷ್ಟು ಲೇಯರ್ಸ್ ಬಂದಿದೆ ನೋಡಿ, ನಾವು ಆ ಥರ ಫೋಲ್ಡಿಂಗ್ ಮಾಡಿರೋದ್ರಿಂದ ಚೆನ್ನಾಗಿ ಲೇಯರ್ಸ್ ಕೂಡ ಬಂದಿದೆ. ಇವಾಗ ಇದನ್ನು ಪ್ಯಾಕ್ ಮಾಡಿಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಖಂಡಿತ ಟ್ರೈ ಮಾಡಿ. ನನ್ನ ಈ ಮಾರ್ನಿಂಗ್ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತು ನಾನು ನಿಮ್ಗೆ ಸಿಗ್ತೀನಿ ಇದೇ ಥರ ಮತ್ತೊಂದು ರೆಸಿಪಿಗಳೊಂದಿಗೆ. ಅಲ್ಲಿಯವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.